ಆಕಾಶವಾಣಿ ತಾಯಂದಿರ ದಿನದ ಅಂಗವಾಗಿ ರೂಪಕ ಕಾಲಗರ್ಭದೊಳಗೆ ತಾಯಿ. ರಚನೆ ಶಿವಾನಿ ಯು. ನಿರ್ಮಾಣ ಟಿಬಿ ಲಸಿತಾ. ಕೇಳಿ ರೂಪಕ ಕಾಲಗರ್ಭದೊಳಗೆ ತಾಯಿ. ಹೆಣ್ಣಿಗೆ ಪ್ರಕೃತಿ ನೀಡಿರುವ ಅತ್ಯಮೂಲ್ಯ ಉಡುಗೊರೆ ಎಂದರೆ ಗರ್ಭಧಾರಣೆ, ತಾಯ್ತನ. ಈ ತಾಯ್ತನವನ್ನ ಕೀಟ ಪಕ್ಷಿ ಪ್ರಾಣಿಯಿಂದ ಹಿಡಿದು ಮನುಷ್ಯರವರೆಗೆ ಸ್ತ್ರೀಲಿಂಗದಲ್ಲಿ ಮಾತ್ರವೇ ಕಾಣಬಹುದಾಗಿದೆ. ತಾಯ್ತನದ ಅನುಭೂತಿಯೇ ಅತ್ಯಂತ ಆನಂದ ನೀಡುವಂಥದ್ದು. ಸಾವು ಬದುಕಿನ ನಡುವೆಯ ಹೋರಾಟ ನಡೆಸಿ ನವಮಾಸಗಳು ಕಳೆದು ಮಡಿಲಿಗೆ ಮಗು ಬಂದಾಗ ನೋವುಗಳೆಲ್ಲ ನಲಿವಾಗಿ ಅರಳುವ ಸಮಯವದು. ಅದರಲ್ಲೂ ಕಂದನಿಗೆ ಹಾಲೂಡುವಾಗ ಅನುಭವಿಸುವ ಭಾವ ವರ್ಣಿಸಲ ಸಾಧ್ಯ. ಗರ್ಭದಲ್ಲಿ ಭ್ರೂಣ ಬಂದಾಗಲೇ ತಾಯಿಯಾಗುವಿಕೆ ಮೊಗ್ಗು ಅರಳುತ್ತಾ ಮಮತೆ ವಾತ್ಸಲ್ಯಗಳ ಮಧುರವಾದ ಸವಿಜೇನನ್ನ ಉಣಿಸುತ್ತದೆ. ಮಗುವಿಗೆ ಜನ್ಮ ನೀಡುತ್ತಲೇ ಕರುಳ ಸಂಬಂಧವು ಅಗಾಧವಾದ ಬಾಂಧವ್ಯ ಬೆಸೆಯುತ್ತದೆ. ಹೆಣ್ಣಿನಲ್ಲಿರುವ ತಾಯ್ತನವನ್ನ ಅವಳಿಗೇ ಅರಿವಿಲ್ಲದಂತೆ ಪರಿಚಯಿಸುತ್ತಾ ಹೋಗುತ್ತೆ. ಜೀವನದಲ್ಲಿ ಒಂದು ಹೊಸತನ, ಉತ್ಸಾಹ, ಸಂಭ್ರಮ, ಜವಾಬ್ದಾರಿಗಳು ಒಟ್ಟಿಗೆ ಮೊಳಕೆಯೊಡೆಯುತ್ತವೆ. ಒಬ್ಬ ಮನುಷ್ಯನಿಗೆ ಪ್ರತಿಫಲಾಪೇಕ್ಷೆ ಇಲ್ಲದೆ ಅಖಂಡವಾದ ಅನಂತ ಪ್ರೀತಿ ವಾತ್ಸಲ್ಯಗಳನ್ನ ಹರಿಸುವವಳೇ ತಾಯಿ. ಜಗತ್ತಿಗೆ ಮಗು ಬರುವ ಮೊದಲೇ ತಾಯಿಯೊಡನೆ ತನ್ನ ಸಂಬಂಧವನ್ನ ಪ್ರಾರಂಭಿಸುತ್ತದೆ. ತಂದೆಯ ಪ್ರೀತಿಯನ್ನ ಕಂದನಿಗೆ ಪರಿಚಯಿಸುವವಳೇ ತಾಯಿ. ಹಾಗಾಗಿ ತಾಯಿಯೇ ದೇವರು, ಮೊದಲ ಗುರು ಅಂತೆಲ್ಲ ಹೇಳುವುದು. ತಾಯಿ ಮಮತೆಯ ಸ್ಪರ್ಶ ಸುಮಧುರ, ಅವರ್ಣನೀಯ ಚೈತನ್ಯ ಉಣಿಸಿ ಕೆಟ್ಟದ್ದು ಮಗುವಿನ ಹತ್ತಿರ ಸುಳಿಯದಂತೆ ಶ್ರೀರಕ್ಷೆಯಾಗಿ ಕಾಪಾಡುತ್ತದೆ. ಹೆಣ್ಣು ತನ್ನ ಕಂದನನ್ನ ಪೋಷಿಸುವ ಜವಾಬ್ದಾರಿ ಹೊತ್ತುಕೊಂಡೇ ತಾಯಿಯಾಗಲು ತಯಾರಿ ನಡೆಸುತ್ತಾಳೆ. ತನ್ನ ಮಗುವಿನ ಬಗ್ಗೆ ಅಪಾರವಾದ ಕನಸುಗಳ ಬೀಜಗಳನ್ನು ಮನದಾಳದಲ್ಲಿ ಬಿತ್ತುತ್ತಾಳೆ. ಆ ದಿಕ್ಕಿನಲ್ಲಿ ಮಗುವು ಕೂಡ ಅನೇಕ ಗುಣಗಳನ್ನ ತಾಯಿಯಲ್ಲಿ ಪರಿಚಯಿಸುತ್ತದೆ. ಹುಡುಗಾಟದ ಹುಡುಗಿಯಾಗಿದ್ದವಳಿಗೆ ಸಹನೆ, ತ್ಯಾಗ, ಮಮತೆ, ಕಾಳಜಿ, ಪ್ರೀತಿ ಹಂಚುವಿಕೆ ಇವುಗಳೊಂದಿಗೆ ಅವಳ ವ್ಯಕ್ತಿತ್ವದ ಅರಳುವಿಕೆಗೆ ಮತ್ತಷ್ಟು ಮೆರುಗು ನೀಡುತ್ತದೆ. ಇಬ್ಬನಿ ಹನಿಯೊಂದು ಸೂರ್ಯನ ಮುಡಿದಂತೆ ತೊಟ್ಟಿಲ ಅಳುವೊಂದು ಅಮ್ಮನ ಹಡೆದಂತೆ ಅಂಗಾಲಲ್ಲಿ ಅಂಗಾಲಿಟ್ಟು ಹುಟ್ಟಿ ತಂದು ಸಂಜೀವಿ ಗಲ್ಲಾದಲ್ಲಿ ಜೊಲ್ಲಾಜಿನ್ನು ಹನಿದು ಮನೆಯೂ ಹೂವಾಯಿತೇನು. ಮಗುವಿನ ಬಗೆಗಿನ ತನ್ನ ಕನಸುಗಳನ್ನ ಸಾಕಾರಗೊಳಿಸಲು ತಾಯಿ ಎಂಥ ತ್ಯಾಗಕ್ಕೂ ಸಿದ್ಧವಾಗುತ್ತಾಳೆ. ಮಕ್ಕಳನ್ನ ಎದೆಗವಚಿಕೊಂಡ ತಾಯಿ ಎಷ್ಟೇ ಕಷ್ಟ ಕಾರ್ಪಣ್ಯಗಳು ಎದುರಾದರೂ ಅವುಗಳ ವಿರುದ್ಧ ತನ್ನೆಲ್ಲ ಶಕ್ತಿಯನ್ನ ಒಂದುಗೂಡಿಸಿ ಹೋರಾಡುತ್ತಾಳೆ. ಮಕ್ಕಳಿಗೆ ನೆರಳಾಗಿ ಕಾಪಾಡುತ್ತಾಳೆ. ಅದಕ್ಕೆ ಅಲ್ಲವೇ ಹೇಳುವುದು, ಬಳ್ಳಿಗೆ ಕಾಯಿ ಭಾರವೇ, ಹೆತ್ತ ತಾಯಿಗೆ ಮಗುವು ಭಾರವೇ ಎಂದು. ತಾನು ತಿನ್ನದಿದ್ದರೂ ಉಡದಿದ್ದರೂ ಮಗುವಿಗೆ ಯಾವ ಕೊರತೆಯೂ ಆಗಬಾರದೆಂಬ ಅವಳ ವಾತ್ಸಲ್ಯಕ್ಕೆ ಎಣೆಯುಂಟೆ? ಆ ದಿಸೆಯಲ್ಲಿ ನಮ್ಮ ಸುತ್ತಮುತ್ತ ಅನೇಕ ತಾಯಂದಿರು ನಮ್ಮ ಕಣ್ಮುಂದೆ ನಿಲ್ಲುತ್ತಾರೆ. ಕಾಲಗರ್ಭದೊಳಗೆ ಸಿಲುಕಿದ ತಾಯಿ ಅಂದಿಗೂ ಇಂದಿಗೂ ಅನೇಕ ಬದಲಾವಣೆಗೆ ತನ್ನನ್ನ ಒಡ್ಡಿಕೊಂಡಿದ್ದಾಳೆ. ಅವುಗಳಲ್ಲಿ ಹಲವು ಬೇಕೋ ಬೇಡವೋ ಪರಿಸ್ಥಿತಿಯ ಸುಳಿಯಲ್ಲಿ ಸುತ್ತುವಂತೆ ಮಾಡಿದೆ. ಅಮ್ಮನೋ ಹಡಿಬೇಕು, ಅಪ್ಪನೋ ದುಡಿಬೇಕು ಎಂಬ ಸಿದ್ಧಾಂತ ಕಾಲದಿಂದ ಹಿಡಿದು ತಾನೂ ದುಡಿಯುತ್ತಾ ಹಲವು ಸನ್ನಿವೇಶಗಳಲ್ಲಿ ತಾಯಿ ತಂದೆಯ ಎರಡು ಪಾತ್ರಗಳನ್ನೂ ಒಬ್ಬಳೇ ನಿರ್ವಹಿಸುತ್ತಾ ಬರುತ್ತಿದ್ದಾಳೆ. ಒಮ್ಮೊಮ್ಮೆ ಮಗುವಿಗಾಗಿ ತಾಯ್ತನವೇ ಮೊದಲು ಎಂದು ಆದ್ಯತೆ ನೀಡಿ
ತನ್ನ ವೈಯಕ್ತಿಕ ಆಸೆ ಆಕಾಂಕ್ಷೆಗಳು ಕೆಲಸ ಅಧಿಕಾರಗಳನ್ನ ತ್ಯಾಗ ಮಾಡಿದ್ದಾಳೆ. ಮತ್ತೊಂದು ಕಡೆ ಎಲ್ಲ ಸಂಬಂಧಗಳನ್ನ ಮೀರಿ ತನ್ನ ಕಂದನೇ ತನ್ನ ಸರ್ವಸ್ವ ಪ್ರಪಂಚವೆಂದು ತಿಳಿದು ಮಣಿದಿದ್ದಾಳೆ. ಅಜ್ಜಿ, ನನ್ನ ತಾಯಿ ಹಾಗೂ ನಾನು ತಾಯಿಯಾಗಿರುವ ಈ ಕಾಲಚಕ್ರದೊಳಗೆ ಏನೇನೆಲ್ಲ ಕಣ್ಮರೆಯಾಗುತ್ತಿವೆ, ಮತ್ತದೆಷ್ಟು ನವೀನತೆಗಳು ಸೇರಿಕೊಂಡಿವೆ ಎಂದು ದೃಷ್ಟಿ ಹರಿಸಿದಾಗ ಪರಿವರ್ತನೆ ಜಗದ ನಿಯಮವೆಂದು ಅನ್ನಿಸಿದ್ದೂ ಉಂಟು. ಅಂದಿನ ಅಮ್ಮಂದಿರು ಮಕ್ಕಳಿಗೆ ತುಂಬಾ ಸಮಯ ಕೊಡುತ್ತಿದ್ದರು. ಈಗಿನವರು ಅಷ್ಟು ಸಮಯ ಕೊಡಲಾಗದಿರಬಹುದು, ಅಥವಾ ಕೊಡಲು ಹವಣಿಸಿ ಸೋಲುತ್ತಿದ್ದಾರೇನೋ ಎಂದು ತಿಳಿದರೂ ಇಲ್ಲ. ಈಗ ಆಕೆ ಇನ್ನೂ ಹೆಚ್ಚಿನ ಕಾಲ ಮೀಸಲಿಡುವ ಸಮಯ ಬಂದೊದಗಿದೆ ಎನ್ನಿಸಿದ್ದೂ ಉಂಟು. ಮನಸ್ಸಿದ್ದರೆ ಮಾರ್ಗ ಎಂದು ಹಿರಿಯರು ಹೇಳುವಂತೆ ಇಂದಿನ ಅಮ್ಮ ತನ್ನ ಮಕ್ಕಳಿಗೆ ಸಿಕ್ಕ ಸಮಯದಲ್ಲೇ ಮಕ್ಕಳೊಂದಿಗೆ ತನ್ನ ಒಡನಾಟ ಬಾಂಧವ್ಯವನ್ನ ವೃದ್ಧಿಸಿಕೊಳ್ಳಬಹುದು. ನಮ್ಮ ನೆಲದ ಸಂಸ್ಕೃತಿ ಎಲ್ಲಕ್ಕಿಂತ ಮೊದಲು ಮಾತೃದೇವೋಭವ ಅಂತ ಹೇಳಿ ತಾಯಿಗೆ ವಿಶಿಷ್ಟವಾದ ಪೂಜ್ಯ ಸ್ಥಾನವನ್ನ ನೀಡಿದೆ. ಹಾಗಿದ್ಮೇಲೆ ಆಕೆ ಯಾವ ರೀತಿ ತನ್ನ ಮಕ್ಕಳ ಪೋಷಣೆ ಮಾಡಬೇಕು, ಅವಳ ಮಾತೃತ್ವದ ಉದ್ದೇಶ ಏನಾಗಿರ್ಬೇಕು ಅಂತ ಹೇಳ್ತಾ ಇದ್ದಾರೆ ಸ್ವಯಂ ಉದ್ಯಮಿ ಹಾಗೂ ತಾಯಿ ಚಂದ್ರ ಕೆ ಹರ್ಷ. ನಾನು ತುಂಬಾ ಸಂತೋಷದಿಂದ ಇರೋ ಒಬ್ಳು ತಾಯಿ ಅಂತ ಹೇಳಲಿಕ್ಕೆ ತುಂಬಾ ಹೆಮ್ಮೆ ಆಗುತ್ತೆ. ಫಸ್ಟ್ ಆಫ್ ಆಲ್ ನಾನು ಏನ್ ಹೇಳ್ತೀನಿ ಅಂತ ಹೇಳಿದ್ರೆ, ತಾಯಿ ಅನ್ನೋಳು ಒಬ್ಳು ವ್ಯಕ್ತಿ ಅಲ್ಲ, ತಾಯಿ ನಿಜವಾದ ಮಗುವಿನ ಶಕ್ತಿ. ಯಾಕೆ ಅಂತ ಹೇಳಿದ್ರೆ ನಾವ್ ಅನ್ಕೊಳ್ತೀವಿ ಏನಂತ ಹೇಳಿದ್ರೆ ತಾಯಿ ಮಗುಗೆ ಸಮಯ ಕೊಡ್ಬೇಕು, ಮತ್ತೆ ತಾಯಿ ಮಗು ಜೊತೆಯಲ್ಲಿ ಇರ್ಬೇಕು ಅಂತ ಹೇಳ್ಬಿಟ್ಟು. ಅವರಿಬ್ರು ಕೂಡ ಎರಡು ಜೀವ ಒಂದೇ ಪ್ರಾಣ ಅಂತನೋ ಹಾಗೆ. ಯಾಕೆ ಅಂತ ಹೇಳಿದ್ರೆ ಮೊದಲನೇ 10 ವರ್ಷ ತನಕ ಯಾವುದೇ ಮಗು ತನ್ನ ತಾಯಿಯ ಇನ್ಫ್ಲೂಯೆನ್ಸ್ ಅಲ್ಲೇನೆ ಕೂಡ ಬೆಳೆಯುತ್ತೆ. ಅದಾದ ನಂತರ ಮಾತ್ರನೇ ಅದು ತನ್ನ ಹೊರಗಿನ ಜಗತ್ತನ್ನ ತನ್ನ ದೃಷ್ಟಿಯಲ್ಲಿ ನೋಡ್ಲಿಕ್ಕೆ ಹೋಗುತ್ತೆ. ಇಲ್ಲಿ ನಾವ್ ಅರ್ಥ ಮಾಡ್ಕೋಬೇಕಾಗಿರೋದು ಏನಪ್ಪಾ ಅಂತ ಹೇಳಿದ್ರೆ, ಒಬ್ಳು ತಾಯಿ ತನ್ನ ಮಗುಗೆ ಏನ್ ಕೊಡ್ತಾಳೋ ಅದೇ ದೃಷ್ಟಿಯಲ್ಲಿ ಮಗು ಪ್ರಪಂಚನ ನೋಡ್ಲಿಕ್ಕೆ ಹೋಗುತ್ತೆ. ಮತ್ತೆ ತನಗೇನ್ ಸಿಕ್ಕಿದೆಯೋ ತನ್ನ ತಾಯಿಯಿಂದ ಅದನ್ನೇ ಮಗು ಪ್ರಪಂಚಕ್ಕೆ ಕೊಡ್ಲಿಕ್ಕೆ ಹೋಗುತ್ತೆ. ಬಟ್ ಇವತ್ತಿಗೆ ಏನಾಗಿದೆ ಅಂತ ಹೇಳಿದ್ರೆ, ತನ್ನೆಲ್ಲ ಬಿಸಿ ಸ್ಕೆಡ್ಯೂಲ್ಸ್ ಮಧ್ಯ, ತನ್ನೆಲ್ಲ ಬೇರೆ ಜವಾಬ್ದಾರಿಗಳ ಮಧ್ಯ, ತನ್ನೆಲ್ಲ ಬೇರೆ ಕಮಿಟ್ಮೆಂಟ್ಸ್ ಗಳ ಮಧ್ಯದಲ್ಲಿ ತಾಯಿ ಮಗುಗೆ ಸಮಯ ಕೊಡುವಂತಹ ಪರಿಸ್ಥಿತಿ ಬಂದಿದೆ. ಇದು ಇಬ್ಬರಿಗೂ ಕೂಡ ಹೊರೆ ಅಂತಾನೆ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಜೊತೆಗೆ ಬರೀ ಫಿಸಿಕಲ್ ಪ್ರೆಸೆನ್ಸ್ ಇದೆಯಲ್ಲ, ಅದು ಮಗುಗೆ ಯಾವುದೇ ಉಪಯೋಗಕ್ಕೆ ಬರದೇ ಇರುವಂತಹ ಒಂದು ಕೆಲಸಗಳಾಗುತ್ತೆ. ಇಲ್ಲಿ ಯಾಕೆ ಅಂತ ಹೇಳಿದ್ರೆ, ತಾನು ತುಂಬಾ ಸಂತೋಷದಿಂದ ಮಗುವಿನ ಜೊತೆ ತೊಡಗಿಸ್ಕೊಂಡು ಆ ಸಮಯದಲ್ಲಿ ಇದ್ದಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಮಗುವುದು ಎಮೋಷನಲ್ ಮತ್ತೆ ಸೋಷಿಯಲ್ ಬ್ಯಾಲೆನ್ಸ್ ತುಂಬಾ ಚೆನ್ನಾಗಿ ಡೆವಲಪ್ ಆಗುತ್ತೆ. ತಾಯಿದು ಎಷ್ಟು ಇಂಪಾರ್ಟೆಂಟ್ ರೋಲ್ ಇದೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕು. ಭಗವದ್ಗೀತೆಯಲ್ಲಿ ನಾನು ಒಂದು ದೃಷ್ಟಾಂತನ ತಗೊಂಡ್ ಮಾತಾಡ್ಲಿಕ್ಕೆ ಇಷ್ಟಪಡ್ತೀನಿ. ಮಹಾಭಾರತದ ಯುದ್ಧ ಮುಗ್ದಾಗ ಕೌರವರು 100 ಜನ ಮಕ್ಕಳು ಕೂಡ ತೀರ್ ಹೋಗಿರ್ತಾರೆ. ಅವರನ್ನ ಕೊನೆ ಅಂತ್ಯ ಸಂಸ್ಕಾರಕ್ಕೆ ಅಂತ ಹೇಳಿ ಸ್ಮಶಾನದಲ್ಲಿ ತಂದಿರ್ತಾರೆ. ಈ ಕಡೆ ಪಾಂಡವರು ಮತ್ತೆ ಕುಂತಿ ಒಂದ್ ಕಡೆ ನಿಂತಿರ್ತಾರೆ. ಶ್ರೀಕೃಷ್ಣ ಪರಮಾತ್ಮ ಕೂಡ ಅಲ್ಲಿಗೆ ಬರ್ತಾರೆ. ಗಾಂಧಾರಿ ಆಕಾಶ ಭೂಮಿ ಒಂದಾಗೋಷ್ಟು ದುಃಖದಲ್ಲಿ ಗೋಳಾಡ್ತಾ ಇರ್ತಾಳೆ, ನನ್ನ 100 ಮಕ್ಕಳು ತೀರ್ ಹೋದ್ರು, ನಾನು ನೋಡಲು ಬರಿದಾಯ್ತು ಅಂತ ಹೇಳಿ. ಮತ್ತೆ ಆ ಕೋಪನ ತೆಗೆದು ಕೃಷ್ಣ ಪರಮಾತ್ಮರ ಮೇಲೆ ತೋರಿಸ್ತಾರೆ ಅವರು. ಈ ಎಲ್ಲ ಅನಾಹುತಕ್ಕೆ ನೀನಪ್ಪ ಕಾರಣ ಅಂತ ಹೇಳ್ಬಿಟ್ಟು, ಈ ಯುದ್ಧನ ನೀನ್ ನಿಲ್ಲಿಸಬಹುದಾಗಿತ್ತು ಅಂತ ಹೇಳ್ಬಿಟ್ಟು. ಆಗ ಕೃಷ್ಣ ಪರಮಾತ್ಮ ಒಂದ್ ಮಾತು ಹೇಳ್ತಾರೆ, ನಾನು ಯುದ್ಧವನ್ನ ನಿಲ್ಲಿಸ್ಲಿಕ್ಕೆ ಏನೆಲ್ಲಾ ಪ್ರಯತ್ನ ಮಾಡ್ಬೋದು ಅದನ್ನೆಲ್ಲ ಮಾಡಿದೆ, ಆದ್ರೆ ನಿಮ್ಮ ಮಗ ದುರ್ಯೋಧನ ನನ್ನ ಮಾತನ್ನ ಕೇಳಲಿಲ್ಲ. ನನ್ನ ಮಾತಲ್ಲ, ಅವ್ರು ಯಾರ ಮಾತನ್ನು ಕೇಳೋ ಅಂತಹ ಒಂದು ಸ್ವಭಾವ ಅವ್ರದ್ದಾಗಿರ್ಲಿಲ್ಲ. ಈ ಎಲ್ಲಾ ಅನಾಹುತಕ್ಕೆ ನಾನಾಗ್ಲಿ ದುರ್ಯೋಧನ ಆಗ್ಲಿ ಕಾರಣ ಅಲ್ಲ, ನೀವು ಕಾರಣ ಅಂತ ಗಾಂಧಾರಿಗೆ ವಾಪಸ್ ಹೇಳ್ತಾರೆ. ನಾನ್ ಕಾರಣನ ಯಾಕೆ ಅಂತ ಗಾಂಧಾರಿ ಕೇಳ್ತಾರೆ. ಆಗ ಗಾಂಧಾರಿಗೆ ಕೃಷ್ಣ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ನೋಡಿ ಧೃತರಾಷ್ಟ್ರನ್ನ ನೀವು ಮದ್ವೆ ಆಗಿ ಅರಮನೆಗೆ ಬಂದಾಗ ತನ್ನ ಗಂಡನ್ಗೆ ಕಣ್ಣಿಲ್ಲ ಅನ್ನೋ ಒಂದೇ ಕಾರಣಕ್ಕೆ ನೀವು ಕಣ್ಣಿಗೆ ಬಟ್ಟೆ ಕಟ್ಕೊಂಡ್ಬಿಟ್ರಿ. ನಾನು ಪತಿವ್ರತೆ ಆಗ್ಬೇಕು ಅಂತನ್ನೋ ಆತರದಲ್ಲಿ ಒಬ್ಳು ಒಳ್ಳೆ ತಾಯಿ ಆಗೋ ಅವಕಾಶನ ನೀವು ಕಳ್ಕೊಂಡ್ಬಿಟ್ರಿ. ಆಯ್ತಾ, ನೀವು ಕಣ್ಣಿನ ಬಟ್ಟೆನ ತೆಗೆದು ಒಬ್ಳ ತಾಯಿಯಾಗಿ ಅವ್ರನ್ನ ಚಿಕ್ಕ ವಯಸ್ಸಿಂದನೇ ತಿದ್ದಿ ಅವ್ರಿಗೆ ಅವಶ್ಯಕತೆ ಇದ್ದಂತಹ ಪ್ರೀತಿ, ವಾತ್ಸಲ್ಯ, ಮಮತೆ, ಗೈಡ್ ಲೈನ್ಸ್ ಎಲ್ಲವನ್ನು ಕೊಟ್ಟಿದ್ದಿದ್ರೆ, ಅವ್ರು ಮಾಡ್ತಿದ್ದಂತಹ ತಪ್ಪುಗಳನ್ನ ತಿದ್ದಿ ಬೆಳೆಸಿದ್ರೆ ಇವತ್ತಿಗೆ ಖಂಡಿತ ದುರ್ಯೋಧನ ಇಂತ ಒಂದು ಅಹಂಕಾರನ ಬೆಳೆಸ್ಕೊತಾ ಇರ್ಲಿಲ್ಲ, ಇಂತ ದುಷ್ಟ್ರ ಜೊತೆ ಸೇರಿ ತನ್ನ ವ್ಯಕ್ತಿತ್ವನ ಹಾಳು ಮಾಡ್ಕೋತಾ ಇರ್ಲಿಲ್ಲ. ಇಲ್ಲಿ ತಪ್ಪು ನಂದು ಅನ್ನೋದಕ್ಕಿಂತ ಹೆಚ್ಚಾಗಿ ದುರ್ಯೋಧನಂದು ಅನ್ನೋದಕ್ಕಿಂತ ಹೆಚ್ಚಾಗಿ ನಿಮ್ದಾಗಿದೆ ಈ ತಪ್ಪು. ಅದೇ ಕುಂತಿಯನ್ನ ನೋಡಿ, ಪಾಂಡುರಾಜ ತೀರ್ ಹೋಗಿದ್ರು ಕೂಡ ತಾಯಿ ಅಲ್ಲೇ ತಂದೆ ಸ್ಥಾನದಲ್ಲೂ ನಿಂತು 5 ಜನ ಮಕ್ಕಳನ್ನ ಎಷ್ಟು ಅದ್ಭುತವಾಗಿ ಬೆಳೆಸಿದ್ದಾರೆ ನೋಡಿ. ಧರ್ಮರಾಯಂಗೆ ಯುಧಿಷ್ಠಿರ ಅನ್ನೋ ಹೆಸರು ಹೋಗಿ ಧರ್ಮರಾಜ ಅಂತ ಅನ್ನೋದೇ ಹೆಸರು ಬಂದಿದೆ. ಅಂದ್ರೆ ಇದರಲ್ಲಿ ತಾಯಿ ಪಾತ್ರ ಎಷ್ಟು ಮುಖ್ಯವಾಗಿದೆ ಅಂದ್ರೆ, ತಾಯಿ ಅನ್ನೋಳು ಹಾಗೇನೆ ತನ್ನ ಮಕ್ಕಳ ಏಳಿಗೆಗೋಸ್ಕರ. ಯಾಕೆಂದ್ರೆ ಒಂದ್ ಮಗು ಹುಟ್ಟಿದ ತಕ್ಷಣ ತಾಯಿಗೆ ತನ್ನ ಮಗುವಿನ ವ್ಯಕ್ತಿತ್ವ ರೂಪಿಸೋದ್ರಲ್ಲಿ ತಾಯಿ ಜವಾಬ್ದಾರಿ ತುಂಬಾನೇ ಇರುತ್ತೆ. ಸೊ ಆ ಕಾರಣದಿಂದ ಏನಪ್ಪಾ ಅಂತ ಹೇಳಿದ್ರೆ, ನಮ್ಮೆಲ್ಲಾ ಜವಾಬ್ದಾರಿಗಳ ಮಧ್ಯ ತಾಯಂದ್ರಾಗಿ ನಾವು
ಮಗುವಿನ ಸಂಪೂರ್ಣ ಅಭಿವೃದ್ಧಿಗೆ, ಅದು ಮನೋವಿಕಾಸ ಆಗಿರಬಹುದು, ದೈಹಿಕ ಬೆಳವಣಿಗೆಗಳಾಗಿರಬಹುದು, ಮತ್ತೆ ಅವ್ರಿಗೆ ಬೇಕಾಗಿರ್ತಕ್ಕಂತಹ ಒಂದು ಭಾವನಾತ್ಮಕ ಅವಶ್ಯಕತೆಗಳಿರ್ಬೋದು, ಇದೆಲ್ಲವನ್ನ ಕೊಡುವಂತಹ ತಾಯಿಂದ್ರ ನಾವಾಗ್ಬೇಕು ಅಂತನೋ ಹಾಗೆ ಕಳಕಳಿಯಿಂದ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇನ್ನೂ ಒಂದು ಮದ್ವೆ ಆಗಿದೆ, ಇನ್ನು ಜನ ಕೇಳ್ತಾರೆ ಒಂದು ಮಗು ಬೇಕು, ನಮ್ ವಂಶ ಬೆಳಗಿಸ್ಲಿಕ್ಕೆ ಮಗು ಬೇಕು, ನಾವು ವಯಸ್ಸಾದ್ಮೇಲೆ ನಮ್ಮನ್ನ ನೋಡ್ಕೊಳ್ಳೋದಕ್ಕೆ ಒಂದ್ ಮಗು ಬೇಕು, ಅದ್ರಲ್ಲೂ ಗಂಡು ಮಗುನೇ ಬೇಕು. ಈ ತರ ಒಂದು ಸಂಕುಚಿತವಾದಂತಹ ಮನೋಭಾವನೆ ನಮ್ಮ ಭಾರತೀಯ ಮಹಿಳೆಯರಲ್ಲಿ ಸ್ವಲ್ಪ ಜಾಸ್ತಿ ಇದೆ. ಆದ್ರೆ ನಾನ್ ಏನ್ ಹೇಳೋದು ಅಂತ ಹೇಳಿದ್ರೆ, ಈ ಒಂದು ಮಗು ಅದು ಮಗು ಆಗಿರತ್ತೆ, ಮತ್ತೆ ಅದು ತಾಯಿಯಿಂದ ಏನು ಸಂಸ್ಕಾರನ ತಗೊಳುತ್ತೋ ಅದ್ರ ಮೂಲಕ ಅದ್ರದ್ದು ವ್ಯಕ್ತಿತ್ವ ಬೆಳೀತಾ ಇದ್ದ ಹಾಗೆ ಡೆವಲಪ್ ಆಗ್ತಾ ಹೋಗುತ್ತೆ. ನಾವು ಹೆತ್ತಂತ ಮಕ್ಕಳನ್ನ ಸಮಾಜಕ್ಕೆ ಮಾದರಿಯಾದಂತಹ ಒಂದು ವ್ಯಕ್ತಿತ್ವ ರೂಪಿಸೋದಕ್ಕೆ ನಮ್ ಕೈಲಿ ಆಗಿಲ್ಲ ಅಂತ ಹೇಳಿದ್ರೆ, ನಾವು ಮಕ್ಕಳನ್ನ ಹೆರೋದೇ ತಪ್ಪು ಅಂತ ಅನ್ಸುತ್ತೆ ನಂಗೆ ನಿಜವಾಗ್ಲೂ. ನೋಡಿ, ಇವತ್ತಿಗೆ ಸಮಾಜದಲ್ಲಿ ಎಷ್ಟೊಂದು ಅತ್ಯಾಚಾರಗಳಾಗ್ತಿದೆ, ಅನಾಚಾರಗಳಾಗ್ತಿದೆ. ಒಬ್ಬಳು ತಾಯಿ ಆದವಳು ಒಂದು ಮಗುಗೆ ಸಣ್ಣ ವಯಸ್ಸಿಂದ ಇದ್ದಾಗಿಂದನೇ ಕೂಡ ಮತ್ತೆ ಹೆಣ್ಮಕ್ಳುಗಳ ಕಷ್ಟಗಳೇನು, ಮತ್ತೆ ಅವರ ಜವಾಬ್ದಾರಿಗಳೇನಿದೆ, ಅದನ್ನ ಗಂಡು ಹೇಗೆ ರೆಸ್ಪೆಕ್ಟ್ ಮಾಡ್ಬೇಕು, ಇದನ್ನೆಲ್ಲವನ್ನು ಕೂಡ ಹೇಳ್ಕೊಡ್ಬೇಕಾಗತ್ತೆ ತಾಯಿ ಆದವಳು. ಆಗ ಮಾತ್ರ ಒಂದು ಸುಸಂಸ್ಕೃತವಾದಂತಹ ವ್ಯಕ್ತಿತ್ವ ಮಗು ಒಳಗಡೆ ಡೆವಲಪ್ ಆಗ್ಲಿಕ್ಕೆ ಶುರುವಾಗುತ್ತೆ. ಇದಾಗಿಲ್ಲ ಅಂತ ಹೇಳಿದಾಗ ಮಾತ್ರ ಸಮಾಜದಲ್ಲಿ ನಿಜವಾಗ್ಲೂ ಅಧಃಪತನನೇ ಶುರುವಾಗುತ್ತೆ. ಫಾರ್ಮಲ್ ಎಜುಕೇಶನ್, ಅಕಾಡೆಮಿಕಲ್ ಎಜುಕೇಶನ್ ಬೇರೆ, ಆದ್ರೆ ಒಂದು ಮಗುವಿದು ವಿಕಸನ ಎಲ್ಲಿ ಶುರುವಾಗುತ್ತೆ? ಮಾರಲ್ ಎಜುಕೇಶನ್ ಆಗಿರಬಹುದು, ಸೋಷಿಯಲ್ ಎಜುಕೇಶನ್ ಆಗಿರಬಹುದು, ಅಥವಾ ಪರ್ಸನಲ್ ಮ್ಯಾನೇಜ್ಮೆಂಟ್ ಆಗಿರಬಹುದು, ಎಮೋಷನಲ್ ಬ್ಯಾಲೆನ್ಸ್ ಗಳಾಗಿರಬಹುದು. ಇದೆಲ್ಲವೂ ಮಗು ಎಲ್ಲಿಂದ ಕಲಿಯುತ್ತೆ ಅಂತ ಹೇಳಿದ್ರೆ ತನ್ನ ತಾಯಿಯಿಂದ ನೋಡಿ ಕಲಿಯುತ್ತೆ. ಆ ಕಾರಣದಿಂದ ಒಬ್ಬಳು ತಾಯಿ ಆದವಳು ಸಮಾಜದ ಏಳಿಗೆಗೆ ಶ್ರಮಿಸುವಂತಹ ಒಂದು ಮಗುನ ಕೊಡ್ಬೇಕು. ಆಗ ಮಾತ್ರವೇ ಒಂದು ದೇಶಕ್ಕೆ ಅದು ಹ್ಯೂಮನ್ ರಿಸೋರ್ಸ್ ಆಗುತ್ತೆ. ಇಲ್ಲ ಅಂತ ಹೇಳಿದ್ರೆ ಇಟ್ ಇಸ್ ಜಸ್ಟ್ ಅ ಪಾಪ್ಯುಲೇಷನ್ ಆಡೆಡ್ ಅಂತ ಅನ್ಬಿಟ್ಟು ಕನ್ಸಿಡರ್ ಮಾಡ್ಬೇಕಾಗತ್ತೆ. ಮಕ್ಕಳು ನಾವು ಹೇಳಿದ್ದನ್ನ ಕೇಳಲ್ಲ, ಆದ್ರೆ ನಾವು ಮಾಡಿದ್ದನ್ನ ನೋಡ್ಕೊಂಡು ಮಾಡ್ತಾರೆ ಅಂತ ಅನ್ಬಿಟ್ಟು ಪ್ರತಿ ಮಗುನು ಕೂಡ ತನ್ನ ತಾಯಿನ ತುಂಬಾ ಅನುಕರಿಸುತ್ತೆ. ಆ ಕಾರಣದಿಂದ ಒಬ್ಬಳು ತಾಯಿ ಆದವಳು ಸಾಮಾಜಿಕ ಕಳಕಳಿ ಇರ್ತಕ್ಕಂತಹ ಒಂದು ಸಿಟಿಸನ್ಸ್ ನ ನಾವು ತಯಾರು ಮಾಡಬಹುದು ಅಂತ ನಾವು ಅನ್ಕೋತೀವಿ. ಸೊ ನಾವೆಲ್ಲರೂ ಕೂಡ ತಾಯಂದ್ರಾಗಿ ಈ ನಿಟ್ಟಿನಲ್ಲಿ ಕೆಲಸ ಮಾಡೋಣ. ಸೊ ಲೆಟ್ಸ್ ಬಿ ಅ ವೆರಿ ಸೆನ್ಸಿಬಲ್ ಅಂಡ್ ರೆಸ್ಪಾನ್ಸಿಬಲ್ ಮದರ್ ಟುವರ್ಡ್ಸ್ ಕಾಂಟ್ರಿಬ್ಯೂಟಿಂಗ್ ಬೆಸ್ಟ್ ಟು ಅವರ್ ನೇಷನ್. ಕಾಲದ ಸುಳಿಯಲ್ಲಿ ಆದ ಬದಲಾವಣೆಗಳ ಪಟ್ಟಿ ಮಾಡುತ್ತಾ ಹೋದರೆ ಅಪರಿಚಿತರನ್ನ ಕಂಡಾಗ ನಾಚಿಕೆಯಿಂದ, ಹೆದರಿಕೆಯಿಂದ ಅಮ್ಮನ ಸೆರಗಿನಲ್ಲಿ ಅವಿತುಕೊಳ್ಳುತ್ತಿತ್ತು ಕಂದ. ಬೆವೆದಾಗ ಬೀಸಣಿಗೆಯಾಗುತ್ತಿತ್ತು ಸೆರಗು, ಹಸಿದಾಗ ಎದೆಗವಚಿ ಹಾಲುಣಿಸಲು ಪರದೆಯಾಗುತ್ತಿತ್ತು ಸೆರಗು, ಬಿದ್ದಾಗ ಕಣ್ಣೀರು ಒರೆಸುವ ಕರವಸ್ತ್ರವಾಗಿತ್ತು ಅಮ್ಮನ ಸೆರಗು, ಮಡಿಲಲ್ಲಿ ಮಲಗಿದಾಗ ಮಮತೆಯ ಹೊದಿಕೆಯಾಗಿತ್ತು. ಆಗೆಲ್ಲ ಮಗುವನ್ನು ಸೊಂಟದಲ್ಲಿ ಹೆಗಲ ಮೇಲೆ ಎತ್ತಿಕೊಳ್ಳುತ್ತಿದ್ದ ತಾಯಿ ಈಗ ಸುಲಭವಾಗಿ ಎತ್ತಿಕೊಳ್ಳಲು ಚೀಲಗಳು ಬಂದಿವೆ. ಅದರೊಂದಿಗೆ ಟ್ರಾಲಿಗಳು ಕಾಣಬಹುದಾಗಿದೆ. 6 ಹೆತ್ತರೂ ವರ್ಷಗಟ್ಟಲೆ ಹಾಲೂಡಿಸಿ ಬೆಳೆಸಿದ ಅಮ್ಮ ಇಂದು 1-2 ಮಕ್ಕಳಿಗೆ 6 ತಿಂಗಳು ಹಾಲೂಡಿಸಲು ಸೌಂದರ್ಯ ಪ್ರಜ್ಞೆ ಕಾಡುತ್ತಿದೆ. ಆದರೂ ಮಗುವಿನ ಆರೋಗ್ಯದ ದೃಷ್ಟಿಯಿಂದ ಆಕೆ ಹಾಲೂಡಿಸಲು ಸಿದ್ಧಳಾಗಬೇಕಿದೆ. ಅಂದು ಜೋಲಿಯಲ್ಲಿ ಕಂದನನ್ನ ಮಲಗಿಸಿ ಮಧುರವಾದ ಜೋಗುಳ ಹಾಡುತ್ತಿದ್ದಳು ತಾಯಿ. ಈಗ ಮೊಬೈಲ್ನಲ್ಲೊಂದು ಹಾಡು ಹಾಕಿ ಮಲಗಿಸುತ್ತಿದ್ದಾಳೆ. ಲಾಲಿಸಿದಳು ಮಗನ ಯಶೋದೆ, ಲಾಲಿಸಿದಳು ಮಗನ ಯಶೋದೆ, ಲಾಲಿಸಿದಳು ಮಗನ. ಕಾಗೆ ಗುಬ್ಬಕ್ಕನ ಕಥೆಗಳನ್ನ ಹೇಳಿ ಕೈತುತ್ತು ನೀಡಿ 2 ಬಟ್ಟಲು ಅನ್ನ ತಿನ್ನಿಸುತ್ತಿದ್ದ ಅಮ್ಮನಿಗೆ ಇಂದು ಅರ್ಧ ಬಟ್ಟಲು ಉಣ್ಣಿಸುವ ಹೊತ್ತಿಗೆ ಸೋತು ಹೋಗುತ್ತಾಳೆ. ಅತ್ತಾಗ ಮುತ್ತು ಕೊಟ್ಟು ಪರಿಸರದಲ್ಲಿನ ಪ್ರಾಣಿ ಪಕ್ಷಿಗಳನ್ನ ತೋರಿಸಿ ಚಂದಮಾಮನನ್ನ ಅಂಗಳಕ್ಕೆ ಕರೆಸಿ ರಮಿಸುತ್ತಿದ್ದ ತಾಯಿ ಈಗ ಕಂದನ ಕೈಗೆ ಮೊಬೈಲ್ ಕೊಟ್ಟು ಇಡೀ ಪ್ರಪಂಚವನ್ನೇ ಅಂಗೈಯೊಳಗೆ ಇಳಿಸುತ್ತಿದ್ದಾಳೆ. ನೀರಿನಲ್ಲಿ ಈಜುವ, ಮರಗಳನ್ನು ಹತ್ತಿಳಿಯುವ, ಮಣ್ಣಿನೊಡನೆ ಬಿದ್ದೇಳುವ, ಜಾನಪದ ಆಟಗಳನ್ನು ಆಡಿ ಜೀವನದ ಸೋಲು ಗೆಲುವುಗಳನ್ನ ಕಲಿಸುವ ಗುರುವಾದ ಅಮ್ಮ ಇಂದೇಕೋ ಬದಲಾಗುತ್ತಿದ್ದಾಳೆ ಎನಿಸುತ್ತಿದೆ. ಸಂಜೆ ದೀಪ ಬೆಳಗಿಸಿದೊಡನೆ ಬೀದಿಯಲ್ಲಿ ಕುಣಿಯುವ ಮಕ್ಕಳನ್ನ ಕರೆದು ಕೈಕಾಲ್ ತೊಳಿಸಿ ಶ್ಲೋಕ ಧ್ಯಾನಗಳನ್ನ ಕಲಿಸಿ ತನ್ನ ಕೈಯೊಳಗೆ ಕಂದನ ಕೈ ಸೇರಿಸಿ ಬರೆಸುವ ಅಮ್ಮ ಇಂದು ಬೇಕೆನಿಸುತ್ತಿದೆ. ಸರಿ ತಪ್ಪುಗಳನ್ನು ತಿಳಿ ಹೇಳುವ ಮಡಿಲೊಳಗೆ ಬೆಚ್ಚನೆಯ ಭಾವ ನೀಡಿ ರಕ್ಷಿಸುವ ಅಮ್ಮ ಜರೂರು ಬೇಕಿದೆ. ಸಂಸ್ಕಾರವೇ ಉತ್ತಮ ನಾಗರಿಕರ ಮೂಲ ಬುನಾದಿ ಎಂದು ತಿಳಿದು ಸಂಭ್ರಮದಿಂದ ಸಣ್ಣ ಪೆಟ್ಟು ಕೊಟ್ಟು ಕಲಿಸುವ ಗುರು ಅಮ್ಮನಾಗಿ ಈಗ ಖಂಡಿತ ಬೇಕಿದೆ. ಶಾಲೆಯಿಂದ ಬಂದ ಮಕ್ಕಳಿಗೆ
ಬಟ್ಟೆ ಬದಲಿಸಿ ಸ್ವಚ್ಛತೆಯ ಪಾಠ ಕಲಿಸಿ ಘಮಘಮಿಸುವ ರುಚಿ ಶುಚಿಯಾದ ಅಡುಗೆ ಮಾಡಿ ತನ್ನ ಅಪ್ಪುಗೆಯ ಪ್ರೀತಿಯೊಂದಿಗೆ ಉಣಿಸುವ ತಾಯಿ ಮಕ್ಕಳಿಗಿಂದು ಅಗತ್ಯ ಅವಶ್ಯವಿದೆ. ಆದರೆ ಅಮ್ಮ ತನ್ನ ಕಂದನಿಗೆ ಹಣ ಕೂಡಿಸಲು, ಮಹಲು ಕಟ್ಟಲು, ಬೇಕು ಬೇಡಗಳನ್ನೆಲ್ಲ ಕೊಂಡು ತರಲು ಬಹಳ ಬಹಳ ನಿರತಳಾಗಿದ್ದಾಳೆ ದುಡಿಮೆಯಲ್ಲಿ. ಆರೋಗ್ಯವಂತ ದೇಹ ಮನಸ್ಸು ತಾಯಿಗೆ ಇದ್ದಾಗ ಮಾತ್ರ ಅವಳು ಮಕ್ಕಳ ಹಾಗೂ ಕುಟುಂಬದ ಜವಾಬ್ದಾರಿಯನ್ನ ಸಮರ್ಥವಾಗಿ ನಿಭಾಯಿಸೋಕೆ ಸಾಧ್ಯ. ಹಾಗೆ ಸಮಯ ಪ್ರಜ್ಞೆ, ಒತ್ತಡ ನಿರ್ವಹಣೆಗಳು ಆಕೆಯನ್ನ ಉತ್ತಮ ತಾಯಿಯಾಗಿಸಬಲ್ಲವು ಅಂತ ಹೇಳ್ತಾ ಇದ್ದಾರೆ ಸಮಾಧಾನ ಆಪ್ತ ಸಲಹಾ ಕೇಂದ್ರದಲ್ಲಿ ಆಪ್ತ ಸಮಾಲೋಚಕರಾದ ಶ್ರೀಮತಿ ಬಿಜಿ ಗಾಯತ್ರಿ. ಇಂದಿನ ದಿನಗಳಲ್ಲಿ ಉದ್ಯೋಗಸ್ಥ ಮಹಿಳೆಗೆ ಮಕ್ಕಳನ್ನ ನೋಡ್ಕೊಳ್ಳೋದು ಒಂದು ದೊಡ್ಡ ಸವಾಲು ಅಂತಾನೆ ಹೇಳಬಹುದು. ಶುಚಿ ರುಚಿಯಾದ ಪೌಷ್ಟಿಕಾಂಶದಿಂದ ಕೂಡಿದ ಸಮತೋಲನ ಆಹಾರವನ್ನ ಮಕ್ಕಳಿಗೆ ಒದಗಿಸಬೇಕು. ಮತ್ತೆ ಮಾನಸಿಕ ಮತ್ತು ಭಾವನಾತ್ಮಕ ಬೆಳವಣಿಗೆಗೆ ಮಕ್ಕಳೊಂದಿಗೆ ಅವರ ಆಟ ಪಾಠಗಳಲ್ಲಿ ಸಂಪೂರ್ಣ ಇನ್ವಾಲ್ವ್ ಆಗ್ಬೇಕಾಗತ್ತೆ. ಇದು ಮಕ್ಕಳಲ್ಲಿ ಭದ್ರತಾ ಮನೋಭಾವ ಮತ್ತು ಆತ್ಮವಿಶ್ವಾಸವನ್ನ ಬೆಳೆಸುತ್ತದೆ ಮತ್ತು ಅಮ್ಮ ಮನೆಯಲ್ಲಿ ಇಲ್ಲದೆ ಇರೋ ಸಮಯವನ್ನು ಪಾಸಿಟಿವ್ ಆಗಿ ಒಪ್ಪಿಕೊಳ್ಳಲು ಸಹಕಾರಿಯಾಗುತ್ತೆ ಮತ್ತು ತಮ್ಮನ್ನು ತಾವು ನೋಡಿಕೊಳ್ಳುವ ಮನೋಭಾವವೂ ಬೆಳೆಯುತ್ತೆ. ಮಕ್ಕಳಿಗೆ ಒಂದು ಇಂಡಿಪೆಂಡೆಂಟ್ ಆಗಿ ಬಿಹೇವ್ ಮಾಡುವಂತದ್ದು ಒಂದು ಬರುತ್ತೆ. ನಮ್ಗೆಲ್ಲ ಗೊತ್ತೇ ಇದೆ, ಇದು ಸ್ಪರ್ಧಾತ್ಮಕ ಯುಗ. ಆದ್ರೂ ಮಕ್ಕಳ ಬುದ್ಧಿವಂತಿಕೆ ಆಸಕ್ತಿಗೆ ತಕ್ಕಂತೆ ಅವರನ್ನು ಪ್ರೋತ್ಸಾಹಿಸಬೇಕು. ಯಾವುದೇ ಕಾರಣಕ್ಕೂ ಅಂದ್ರೆ ಬೇರೆ ಮಕ್ಕಳೊಂದಿಗೆ, ಈವನ್ ಮನೆಯ ಇತರ ಮಕ್ಕಳೊಂದಿಗೆ ಅಂದ್ರೆ ಅಣ್ಣ ತಮ್ಮಂದಿರಿರ್ಬಹುದು, ಅಕ್ಕ ತಂಗಿರಿರ್ಬಹುದು, ಅವ್ರ ಜೊತೆ ಕೂಡ ಹೋಲಿಕೆ ಸಲ್ಲದು. ಅವ್ರನ್ನು ಯಾವುದೇ ಷರತ್ತಿಲ್ಲದಂತೆ ಒಪ್ಪಿಕೊಂಡು ಬೆಳೆಸ್ಬೇಕಾಗತ್ತೆ. ಆದ್ರೆ ಇಂದಿನ ಕರೋನಾ ಸ್ಥಿತಿಯಿಂದಾಗಿ ಮಕ್ಕಳಿಗೆ ಶಾಲೆಗೆ ಹಾಗೂ ಹೊರಗಡೆ ಎಲ್ಲೂ ಹೋಗದೆ ಇರುವಂತಹ ಪರಿಸ್ಥಿತಿ ಬಂದಿದೆ. ಮನೆಗಳಿಗೂ ಯಾರು ಬರದೆ ಮತ್ತು ಆನ್ಲೈನ್ ಕ್ಲಾಸ್ಗಳಿಂದಾಗಿ ಮಕ್ಕಳಲ್ಲಿ ಮೊಬೈಲ್, ಕಂಪ್ಯೂಟರ್ ಬಳಕೆ ಹೆಚ್ಚಾಗಿದೆ. ತಾಯಿಯಾದವಳು ಈ ವಿಷಯವನ್ನು ತುಂಬಾ ಸೂಕ್ಷ್ಮವಾಗಿ ಪರಿಗಣಿಸಬೇಕಾಗತ್ತೆ. ಯಾಕೆಂದ್ರೆ ಟೆಕ್ನಾಲಜಿಯಿಂದ ಅನುಕೂಲಗಳ ಜೊತೆಗೆ ಅನಾನುಕೂಲಗಳು ಇವೆ. ಮತ್ತೆ ಮಕ್ಕಳನ್ನು ಮೊಬೈಲ್, ಟಿವಿ ಹೊರತಾಗಿಯೂ ಸೃಜನಾತ್ಮಕವಾಗಿ ಎಂಗೇಜ್ ಮಾಡಬಹುದು. ಹೇಗಂದ್ರೆ ಅಂತ್ಯಾಕ್ಷರಿಯ ತರಹ ತರಕಾರಿಗಳನ್ನು ಹೆಸರು ಹೇಳಿಕೊಳ್ಳೋದು, ಹಣ್ಣುಗಳ ಹೆಸರುಗಳನ್ನು ಹೇಳೋದು. ಸೊ ಒಟ್ಟಾರೆ ಮಕ್ಕಳನ್ನು ತುಂಬಾ ಸ್ಟ್ರಿಕ್ಟ್ ಆಗಿಯೂ ಅಲ್ಲದೆ ಹಾಗೆ ತುಂಬಾ ಉದಾಸೀನತೆಯೂ ಇಲ್ಲದಂತೆ ಬ್ಯಾಲೆನ್ಸ್ ಮಾಡಿಕೊಂಡು ಬೆಳೆಸೋದು ಇಂದಿನ ಹೆಣ್ಮಕ್ಳಿಗೆ ಒಂದು ಸವಾಲು ಹೌದು, ಹಾಗೆ ಕಲೆಯೂ ಹೌದು. ಇದೆಲ್ಲ ಮಕ್ಕಳ ಬಗ್ಗೆ ಅವಳು ಕೇರ್ ತಗೊಳ್ಬೇಕು, ಫ್ಯಾಮಿಲಿ ಬಗ್ಗೆ ಕೇರ್ ತಗೊಳ್ಬೇಕು ಅಂದಾಗ ಅವಳಿಗೂ ಸಾಕಷ್ಟು ಒತ್ತಡಗಳಿರುತ್ತೆ. ಈ ಕಡೆ ಕೆಲಸದ ಒತ್ತಡ, ಈ ಕಡೆ ಮನೆಯ ಒತ್ತಡ, ಆಮೇಲೆ ಈಗ ಹೊರಗಡೆ ಹೋಗ್ಲಿಕ್ಕೆ ಆಗದೆ ಇರುವಂತಹ ಪರಿಸ್ಥಿತಿ, ಆರೋಗ್ಯದ ಕಡೆ ಗಮನ ಕೊಡ್ಬೇಕು. ಇದೆಲ್ಲದ್ರ ಜೊತೆಗೆ ತನ್ನ ಕೇರನ್ನು ತಾನು ನೋಡ್ಬೇಕಾಗತ್ತೆ. ಆ ತನಗಾಗಿ ತಾನು ಏನ್ ಮಾಡ್ಕೊಳ್ಬಹುದು ಅನ್ನೋದ್ರ ಬಗ್ಗೆನೂ ಅವಳು ಗಮನ ಕೊಡ್ಬೇಕಾಗತ್ತೆ. ಯಾಕೆಂದ್ರೆ ಹೆಣ್ಣು ತಾನೊಬ್ಳು ಆರೋಗ್ಯವಾಗಿದ್ರೆ ಇಡೀ ಕುಟುಂಬವನ್ನೇ ಆರೋಗ್ಯವಾಗಿ ಇಟ್ಕೊಳ್ಳುವಂತಹ ಒಂದು ಸಾಮರ್ಥ್ಯ ಇದೆ. ಹಾಗಾಗಿ ಅವಳು ತನ್ನಿಗೆ ಏನೇನ್ ಮಾಡ್ಕೊಳ್ಬಹುದು, ತನ್ನ ಆರೋಗ್ಯದ ಕಡೆಗೆ ಗಮನ ಕೊಡ್ಲಿಕ್ಕಾಗಿ ಯೋಗ ಮಾಡಬಹುದು, ಮೆಡಿಟೇಷನ್ ಮಾಡಬಹುದು. ತನ್ನದೇ ಆದಂತ ಒಂದು ಟೈಮ್ ಅನ್ನು ಫಿಕ್ಸ್ ಮಾಡ್ಕೊಂಡು ಆ ಟೈಮಲ್ಲಿ ಅವಳಿಗೆ ತನಗೇನ್ ಬೇಕು ಅನ್ನೋದ್ರ ಬಗ್ಗೆ ತಾನು ಆಲೋಚನೆ ಮಾಡ್ಕೊಂಡು ಅದಕ್ಕೆ ಪಾಲಿಸ್ಕೊಂಡು ಹೋಗುವಂತದ್ದು. ಆಮೇಲೆ ಮಕ್ಕಳ ಜೊತೆಗೆ ಹೊಂದಾಣಿಕೆ ಆಗುವಂತಹ ಟೈಮನ್ನ ಮಾಡ್ಕೊಂಡು ಅದ್ರಲ್ಲೂ ಅವಳು ಎಂಜಾಯ್ ಮಾಡಬಹುದು. ಯಾಕೆಂದ್ರೆ ಈ ಟೈಮಲ್ಲಿ ಕೆಲವು ಹೆಣ್ಮಕ್ಳಿಗೆ ಪ್ರೀ ಮೆನ್ಸ್ಟ್ರಲ್ ಸೈಕಲ್ ಅಂತದ್ದೆಲ್ಲ ಕೆಲವು ಪ್ರಾಬ್ಲಮ್ಸ್ ಬರಬಹುದು. ಸೊ ಆ ತರ ಅವಳಿಗೆ ತನ್ನದೇ ಆದಂತಹ ಆರೋಗ್ಯದ ಕಡೆನೂ ಗಮನ ಕೊಡ್ಬೇಕಾಗತ್ತೆ. ಹಾಗಂತ ಯಾವ್ದ್ರಲ್ಲೂ ಕಾಂಪ್ರಮೈಸ್ ಮಾಡ್ಕೊಳಕ್ಕೂ ಆಗೋದಿಲ್ಲ. ತನ್ನ ಒಂದು ಮಾನಸಿಕ ಸ್ಥಿತಿ ಬಗ್ಗೆನೂ ಯೋಚನೆ ಮಾಡ್ಬೇಕಾಗತ್ತೆ. ತುಂಬಾ ಟೆನ್ಷನ್ ಅಂತ ಮಾಡ್ಕೊಂಡು ವರ್ಕ್ ಫ್ರಮ್ ಹೋಮ್ ಇದೆ, ಮಕ್ಕಳು ನೋಡ್ಕೊಳ್ಬೇಕು. ಈ ಟೈಮಲ್ಲಿ ಮನೆ ಕೆಲಸದವರು ಕೂಡ ಸಾಮಾನ್ಯವಾಗಿ ಯಾರು ಬರೋದಿಲ್ಲ. ಇಡೀ ಮನೆ ಕೆಲಸ ಎಲ್ಲ ತನ್ನ ಮೇಲೆ ಹೇಳ್ಕೊಂಡು ಅಷ್ಟೆಲ್ಲ ಮಾಡುವಾಗ ಫಿಸಿಕಲಿ ಮೆಂಟಲಿ ಅವಳು ಬರ್ನ್ಔಟ್ ಆಗೋ ಚಾನ್ಸಸ್ ತುಂಬಾನೇ ಇರುತ್ತೆ. ಸೊ ಇಂಥದಕ್ಕೂ ಅವಳು ಅವಕಾಶ ಮಾಡ್ಕೊಡದಲೆ ತನ್ನದೇ ಆದಂತಹ ಒಂದು ರೂಪುರೇಷೆಗಳನ್ನ ರೂಪಿಸ್ಕೊಂಡು ಹೇಗೆ ಸ್ಟ್ರೆಸ್ ಅನ್ನು ಮ್ಯಾನೇಜ್ ಮಾಡ್ಕೊಳ್ಬಹುದು, ಆಮೇಲೆ ತನಗೆ ಬೇಕಾದಂತಹ ಕೆಲವು ಲೀಜರ್ ಟೈಮ್ ಇಟ್ಕೊಂಡು ಆಗ ಒಂದು ಓದುವಂಥದ್ದು ಇರಬಹುದು, ಸಂಗೀತ ಕೇಳುವಂಥದ್ದು ಇರಬಹುದು, ತನ್ನದೇ ಆದಂತಹ ಇಂಟ್ರೆಸ್ಟ್ ಇರುವಂತಹ ಹಾಬೀಸ್ ಗಳನ್ನ ಮಾಡ್ಕೊಂಡು ತನ್ನ ಒಂದು ಸ್ಟ್ರೆಸ್ ಕಡಿಮೆ ಮಾಡ್ಕೊಳ್ಳಕ್ಕೆ ಏನ್ ಮಾಡಬಹುದು ಅದನ್ನು ಅವಳು ಮಾಡ್ಕೊಳ್ಬೇಕಾಗತ್ತೆ. ಆಮೇಲೆ ಈಗ ಇನ್ನೂ ಒಂದು ಅಡ್ವಾಂಟೇಜ್ ಅಂದ್ರೆ ಆನ್ಲೈನ್ ಕೆಲವು ಕೋರ್ಸಸ್ ಇದೆ, ಹೆಲ್ತ್ ಸಂಬಂಧಪಟ್ಟಿದ್ದಿರಬಹುದು ಅಥವಾ ಕಲೀಲಿಕ್ಕೆ ಇರಬಹುದು. ಮಕ್ಳಿಗೆ ಹೇಗೆ ಆ ರೀತಿ ಒಂದು ಅನುಕೂಲ ಇದೆಯೋ ಅವಳಿಗೂ ಇದೆ, ಅದನ್ನು ಕೂಡ ಉಪಯೋಗ ಮಾಡ್ಕೊಳ್ಬಹುದು. ಬಟ್ ಇದಕ್ಕೆಲ್ಲರಿಗೂ ಟೈಮ್ ಬೇಕು, ಟೈಮ್ ಮ್ಯಾನೇಜ್ಮೆಂಟ್ ಕಲಿಬೇಕಾಗತ್ತೆ ಅವಳು. ಆಮೇಲೆ ಅಟ್ ದಿ ಸೇಮ್ ಟೈಮ್ ಎಲ್ಲದನ್ನು ಮೇಲೆ ಹೇಳ್ಕೊಂಡು ಮಾಡ್ತೀನಿ ಅಂದ್ರೂ ಕಷ್ಟ.
ಸೊ ಹಾಗಾಗಿ ಮನೆಯಲ್ಲಿ ಇನ್ನು ಬೇರೆ ಇರೋರು, ಗಂಡ ಇರಬಹುದು ಅಥವಾ ಅತ್ತೆ ಮಾವ ಯಾರಾದ್ರೂ ಇದ್ರು, ಅವರೇ ಒಂದು ಸಹಾಯನು ಪಡ್ಕೊಂಡು ತನಗೆ ಒಂದು ಟೈಮ್ ಮಾಡ್ಕೊಂಡು ಎಲ್ಲರ ಹಿತವನ್ನು ರಕ್ಷಿಸ್ಕೊಂಡು ತನ್ನ ಹಿತವನ್ನು ರಕ್ಷಿಸ್ಕೊಂಡು ಅವಳು ಮಾಡ್ಕೊಳ್ಳೇಬೇಕಾಗತ್ತೆ. ಯಾಕಂದ್ರೆ ಇಲ್ದಿದ್ರೆ ಆರೋಗ್ಯ ಯಾರಿಗೂ ಸಿಗೋದಿಲ್ಲ ಕೊನೆಗೆ. ಸೊ ಹಾಗಾಗಿ ಅವಳು ಅದ್ರ ಕಡೆ ಗಮನ ಕೊಡ್ಬೇಕಾಗತ್ತೆ. ಸೊ ಇಷ್ಟೆಲ್ಲ ಮಾಡ್ತಿರುವಾಗ ನಿಜವಾಗ್ಲೂ ಹೆಣ್ಮಕ್ಳದ್ದು ಇಲ್ಲಿ ತ್ಯಾಗಮಯಿ ಅಂತ ಹೇಳಬಹುದು. ಫ್ಯಾಮಿಲಿಗಾಗಿನೇ ತನ್ನನ್ನೇ ತಾನು ಅರ್ಪಿಸ್ಕೊಂಡಿದ್ದಾಳೆ ಅಂತನಾದ್ರೂ ಹೇಳಬಹುದು. ಅಷ್ಟೆಲ್ಲ ಮಾಡ್ಕೊಂಡು ಅವಳದ್ರಲ್ಲಿ ಖಂಡಿತ ಹಾಗಂತ ಯಾವ ಹೆಣ್ಮಕ್ಳು ಕೊರಗೋದಿಲ್ಲ, ಖುಷಿಯಾಗೇ ಇರ್ತಾರೆ. ತನ್ನ ಫ್ಯಾಮಿಲಿಗೆ ಇದ್ರ ಮಟ್ಟಿಗೆ ಕಾಂಟ್ರಿಬ್ಯೂಟ್ ಮಾಡ್ತಿದ್ದೀನಿ ಅಂತ ಅನ್ನೋದು, ಅದು ನಿಜವಾಗ್ಲೂ ನಮ್ಮ ಒಂದು ಸಮಾಜದ ಹೆಣ್ಮಕ್ಳ ಬಗ್ಗೆ ನಾವು ಎಲ್ಲರೂ ಹೆಮ್ಮೆ ಪಡ್ಬೇಕಾದಂತ ವಿಷಯ. ಯಾವ ತಾಯಿನೂ ಮಕ್ಳಿಗಾಗಿ ಮಾಡದೆ ನಾನ್ ತವ್ಕೊಂಡೆ ಅಂತ ಹೇಳ್ಕೊಳ್ಳೋದಿಲ್ಲ, ಅದ್ರಲ್ಲಿ ಖುಷಿ ಕಾಣ್ತಿದ್ದಾಳೆ. ಸೊ ಅದನ್ನ ನಾವು ಗುರುತಿಸ್ಬೇಕಾಗಿದೆ. ಅವ್ರಿಗೆ ಒಂದು ಹ್ಯಾಟ್ಸ್ ಆಫ್ ಹೇಳ್ಬೇಕು. ಮತ್ತೆ ಅವ್ರಿಗೆ ಯಾವ ರೀತಿಯ ಒಂದು ಸಮಾಜದಿಂದ ಸಹಾಯ ಬೇಕು ಅದನ್ನ ನಾವು ಪ್ರೊವೈಡ್ ಮಾಡುವಂತಹ ಒಂದು ಅವಕಾಶ ಇರ್ಬೇಕಾಗತ್ತೆ. ಅವ್ರಿಗೆ ಯಾವ ರೀತಿಯೇ ಒಂದು ಎಮೋಷನಲ್ ಸಪೋರ್ಟ್ ಇರಬಹುದು, ಅಗತ್ಯ ಇತ್ತು ಅಂದಾಗ ನಾವೆಲ್ಲರೂ ಅವ್ರಿಗೆ ಕೈ ಜೋಡಿಸ್ಬೇಕಾಗತ್ತೆ. ಹೀಗೆ ಮಾಡೋದ್ರಿಂದ ಎಲ್ಲಾ ಕುಟುಂಬಗಳಲ್ಲೂ ಸಂತೃಪ್ತಿಯಾದಂತಹ ಆರೋಗ್ಯಕರವಾದಂತಹ ಜೀವನ ಶೈಲಿ ಇರುವಂತದನ್ನ ನಾವು ನೋಡಬಹುದು. ಈಗಿನ ತಂತ್ರಜ್ಞಾನಗಳು ಅಮ್ಮ ಮಗುವಿನ ನಡುವೆ ದೊಡ್ಡದಾದ ಕವಲನ್ನ ಸೃಷ್ಟಿಸಿದೆ. ಆದರೆ ಕಾಲ ಮೀರಿಲ್ಲ. ಯಾವುದು ನನ್ನ ಮೊದಲ ಆದ್ಯತೆ ಎಂಬುದನ್ನ ಈಗಿನ ತಾಯಿ ತಿಳಿಯಬೇಕಿದೆ. ಈಗಿನ ಅಮ್ಮಂದಿರು ಯಾವುದಕ್ಕೂ ಕಡಿಮೆ ಇಲ್ಲ. ಮೋಟಾರು ಓಡಿಸುವ ಅಮ್ಮ ತನ್ನ ಮಕ್ಕಳಿಗೆ ಅನೇಕ ರೀತಿಯ ಕಲೆಗಳನ್ನ ಕಲಿಸುತ್ತಿದ್ದಾಳೆ. ತನ್ನ ಆರೋಗ್ಯ, ಆಹಾರ ವಿಹಾರಗಳನ್ನ ಲೆಕ್ಕಿಸದೆ ಅಮ್ಮನ ಪಥದಲ್ಲಿ ಬರುವ ಅನೇಕ ಸವಾಲುಗಳನ್ನ ಸಕಾರಾತ್ಮಕವಾಗಿ ನಿರ್ವಹಿಸುತ್ತಿದ್ದಾಳೆ. ಬದುಕಿನ ಬವಣೆಗಳನ್ನೆಲ್ಲ ಬದಿಗೊತ್ತಿ ಬಳ್ಳಿಯಾಗಿ ತನ್ನ ಕುಡಿಗಳಿಗೆ ಆಸರೆಯಾಗಿದ್ದಾಳೆ. ಅಪ್ಪನನ್ನು ಕೂಡ ಮಕ್ಕಳಿಗೆ ಅಮ್ಮನಾಗಿಸುವ ಪರಿಪಾಠ ಬೆಳೆಸುತ್ತಿದ್ದಾಳೆ. ಇವುಗಳೆಲ್ಲ ಭವಿಷ್ಯದ ಆಶಾದೀಪವೇ ಸರಿ. ಅಮ್ಮನಿಗೆ ಅಮ್ಮನೇ ಸರಿಸಾಟಿ. ಅಮ್ಮ ಎಂದರೆ ಮೈಮನವೆಲ್ಲ ಹೂವಾಗುವುದಮ್ಮ. ಎರಡಕ್ಷರದಲ್ಲಿ ಏನಿದೆ ಶಕ್ತಿ ಹೇಳುವರಾರಮ್ಮ, ಹೇಳುವರಾರಮ್ಮ. ಅಮ್ಮ ಅಮ್ಮ. ಈಗಿನ ತಾಯಿಗೆ ಅನೇಕ ಸವಾಲುಗಳು ಎದುರಾದ್ರೂ ತಾಯ್ತನಕ್ಕೆ ಆಕೆ ಮೊದಲ ಆದ್ಯತೆ ಕೊಡ್ತಾಳೆ. ತಾಯಿ ಮಗುವಿಗೆ ಶಕ್ತಿಯಾಗಿ, ಸ್ನೇಹಿತೆಯಾಗಿ, ಮಾರ್ಗದರ್ಶಕಿಯಾದ್ರೆ ಎಷ್ಟು ಚೆನ್ನ ಅಂತ ತಮ್ಮ ಅಭಿಪ್ರಾಯವನ್ನ ಹಂಚಿಕೊಂಡಿದ್ದಾರೆ ವೈದ್ಯ ಸಿಆರ್ ರಚನಾ. ಕುಪುತ್ರೌ ಜಾಯೇತ ಕ್ವಚಿದಪಿ ಕುಮಾತ ನ ಭವತಿ. ಕೆಟ್ಟ ಮಕ್ಕಳು ಇರಬಹುದು, ಆದ್ರೆ ಕೆಟ್ಟ ತಾಯಿ ಎಂದಿಗೂ ಇರಲಾರಳು ಎನ್ನತ್ತೆ ಸಂಸ್ಕೃತದ ವಾಕ್ಯ. ಹೌದು, ತಾಯಿ ಎಂಬುವಳು ಯಾವತ್ತಿಗೂ ಒಳಿತನ್ನೇ ಬಯಸುವವಳು. ಆದ್ರೆ ಇಂದಿನ ಧಾವಂತದ ಬದುಕಿನಲ್ಲಿ ತಾಯಿಗೂ ಕೂಡ ಮಕ್ಕಳ ಸರಿಯಾದ ಪಾಲನೆ, ಪೋಷಣೆ ಕಷ್ಟ ಆಗ್ತಿದೆಯೇನೋ ಅನ್ಸುತ್ತೆ. ಮಕ್ಕಳನ್ನ ಎಷ್ಟೊತ್ತಿಗೆ ಶಾಲೆಗೆ ಕಳಿಸ್ತೀನಪ್ಪ ಅನ್ನೋದ್ರಿಂದ ಪ್ರಾರಂಭವಾಗುವ ದಿನ ಎಷ್ಟೊತ್ತಿಗೆ ಮಕ್ಕಳನ್ನ ಮಲಗಿಸ್ತೀನಪ್ಪ ಅನ್ನೋದ್ರಲ್ಲಿ ಮುಗಿದು ಹೋಗುತ್ತೆ. ಹೊರಗಿನ ದುಡಿತದಿಂದ ಹೈರಾಣಾಗಿ ಮನೆಗೆ ಬರೋ ತಾಯಿಗೆ ಮನೆ ಕೆಲಸಗಳನ್ನೂ ಮಾಡಿ ಮಕ್ಕಳಿಗೆ ಸಮಯ ಕೊಡೋದು ಸಾಧ್ಯ ಆಗ್ತಿಲ್ಲ. ಇನ್ನು ಹೊರಗೆ ಉದ್ಯೋಗಕ್ಕೆ ಹೋಗದೇ ಇರುವಂತಹ ತಾಯಂದಿರು ಮನೆ ಕೆಲಸ ಮುಗಿಸಿ ಟಿವಿಯಲ್ಲಿ ಬರುವಂತಹ ಧಾರಾವಾಹಿಗಳನ್ನು, ಅಡಿಗೆ ಕಾರ್ಯಕ್ರಮಗಳನ್ನು ಇವುಗಳನ್ನ ನೋಡ್ತಾ ಕಾಲ ಕಳೆದು ಬಿಡ್ತೀವಿ. ಇದ್ರ ಮಧ್ಯೆ ಅಕ್ಕಪಕ್ಕದವರಿಗೂ ಮಾತಿಗೆ ನಿಂತಂತೂ ನಮಗೆ ಸಮಯದ ಪರಿವೆಯೇ ಇರಲ್ಲ. ಸಾಮಾಜಿಕವಾಗಿಯೂ ಬೆರೀಬೇಕು, ಆರ್ಥಿಕವಾಗಿಯೂ ಸಬಲಳಾಗ್ಬೇಕು. ಆದ್ರೆ ಇದೆಲ್ಲದರ ಮಧ್ಯೆ ತಾಯಿಯನ್ನು ಹೊಣೆಗಾರಿಕೆಗೆ ನಾವು ನ್ಯಾಯ ಒದಗಿಸ್ತಿದೀವ ಅನ್ನೋದು ಪ್ರಶ್ನೆ. ಹಿಂದಿನ ಕಾಲದಲ್ಲಿ ಅವಿಭಕ್ತ ಕುಟುಂಬಗಳಿತ್ತು. ಮನೆಯಲ್ಲಿ ಜನ ಹೆಚ್ಚಿದ್ರು, ಮಹಿಳೆಯರಿಗೂ ಮನೆ ಕೆಲಸ ಹೆಚ್ಚಿತ್ತು. ಮಕ್ಕಳಿಗೆ ಸಮಯವನ್ನ ಕೊಡೋದಕ್ಕೆ ಆಗ್ತಾ ಇರ್ಲಿಲ್ಲ. ಆದ್ರೆ ಮಕ್ಕಳಿಗೆ ಒಂಟಿ ಅನ್ನೋ ಭಾವನೆ ಕಾಡ್ತಾ ಇರ್ಲಿಲ್ಲ. ಅಜ್ಜ ಅಜ್ಜಿಯರು ಇರ್ತಿದ್ರು, ಊರಿಗೆ ಮಕ್ಕಳಿರ್ತಿದ್ರು. ಆದ್ರೆ ಇವತ್ತು ಎಲ್ಲ ಕೆಲಸಗಳು ಸುಲಭ ಆಗಿವೆ. ಪ್ರತಿ ಕೆಲ್ಸಕ್ಕೂ ಯಂತ್ರಗಳಿದೆ, ರೆಡಿಮೇಡ್ ಸಿಗುತ್ತೆ. ಇಂದಿನ ವಿಭಕ್ತ ಕುಟುಂಬಗಳಲ್ಲಿ ಅಪ್ಪ ಅಮ್ಮ ಇಬ್ಬರೇ ಇರ್ತಾರೆ. ಇವರೂ ಮಕ್ಕಳಿಗೆ ಸಮಯ ಕೊಡದೇ ಇರೋದ್ರಿಂದ ಮಕ್ಕಳು ಅನಾಥ ಭಾವವನ್ನ ಅನುಭವಿಸ್ತಾ ಇವೆ. ಮಕ್ಕಳಿಗೆ ಅನೇಕ ಪ್ರಶ್ನೆಗಳಿರತ್ತೆ, ನಡೆದಿದ್ದೆಲ್ಲವನ್ನ ಹೇಳ್ಕೊಳ್ಬೇಕು ಅನ್ನೋ ತುಡಿತಾ ಇರುತ್ತೆ. ಆದ್ರೆ ತಾಯಂದಿರು ಅಂತ ಅವಕಾಶವನ್ನೇ ಕೊಡೋದಿಲ್ಲ. ತಾಯಿ ಮಡಿಲು ಹೊಂಗೆ ನೆರಳು ಅನ್ನೋ ಗಾದೆ ಇದೆ. ಆದ್ರೆ ತಾಯಂದಿರು ಮಕ್ಕಳನ್ನ ಮಡಿಲಲ್ಲಿ ಕೂರಿಸ್ಕೊಂಡು ಶ್ರೇಷ್ಠ ವ್ಯಕ್ತಿಗಳ ಬಗೆಗೋ, ಜೀವನದ ಮೌಲ್ಯಗಳ ಬಗೆಗೋ ಹೇಳಿಕೊಡುವಂತಹ ಸಂಗತಿ
ಅಪರೂಪ. ಇವತ್ತು ತಾಯಂದಿರು ಒಂದ್ ಅರ್ಧ ಗಂಟೆ ಮಗುವಿನ ಜೊತೆ ಮಾತಾಡ್ತಾ ಇದೀವಿ ಅಂದ್ರೆ ಒಂದು ಮಾರ್ಕ್ಸ್ ಕಡಿಮೆ ಬಂದಿರ್ಬೇಕು, ಇಲ್ಲ ಯಾವುದೋ ಕಂಪ್ಲೇಂಟ್ ಬಂದಿರ್ಬೇಕು ಶಾಲೆಯಿಂದ. ಅಷ್ಟರ ಮಟ್ಟಿಗೆ ತಾಯಿ ಮಗುವಿನ ಸಂಬಂಧ ಬಂದಿದೆ. ಮಕ್ಕಳ ಶೈಕ್ಷಣಿಕ ಸಾಧನೆಗಳ ಹೊರತಾಗಿಯೂ ನಿನ್ನ ಜೊತೆ ನಾನಿದ್ದೀನಿ ಅನ್ನೋ ಭರವಸೆಯನ್ನ ತಾಯಂದ್ರು ಮೂಡಿಸ್ಬೇಕಿದೆ. ಮಕ್ಕಳು ಕೂಡ ತಾಯಂದಿರ ತ್ಯಾಗವನ್ನ, ಆಕೆ ಉದ್ಯೋಗಸ್ಥ ಮಹಿಳೆ ಆದ್ರೆ ಕೆಲವೊಂದ್ಸಲ ಕೆಲಸವನ್ನ ಬಿಟ್ಟು ಮಕ್ಕಳ ಕಡೆಗೆ ಗಮನ ಕೊಡುವಂತಹ ಉದಾಹರಣೆಗಳಿವೆ. ಸೊ ಅವರಿಗೆ ಗೌರವವನ್ನ ಕೊಡೋದನ್ನ ಮಕ್ಕಳು ಕೂಡ ಇವತ್ತು ಬೆಳೆಸ್ಕೊಳ್ಬೇಕಾಗಿದೆ. ನಾವು ಯಂತ್ರಗಳಾಗಿ ಮಕ್ಕಳನ್ನೂ ಯಂತ್ರಗಳನ್ನಾಗಿ ಮಾಡೋ ಬದಲು ಒಬ್ಬ ತಾಯಿಗೆ ದೇಶಕ್ಕೆ ಉತ್ತಮ ಪ್ರಜೆಯನ್ನ ಕೊಡಬೇಕಾದಂತಹ ಗುರುತರ ಜವಾಬ್ದಾರಿಯನ್ನ ಅರ್ಥ ಮಾಡ್ಕೊಳ್ಬೇಕಾಗಿದೆ. ಒಬ್ಬ ಉತ್ತಮ ತಾಯಿ 100 ಗುರುಗಳಿಗಿಂತಲೂ ಶ್ರೇಷ್ಠಳಂತೆ. ಇದನ್ನ ಎಲ್ಲ ತಾಯಂದಿರು ಉಳಿಸ್ಕೊಳ್ಳೋಣ. ಇಂದಿನ ವೇಗದ ಬದುಕಿನಲ್ಲಿ ನಮ್ಮ ಸಮಯವನ್ನ ಮಕ್ಕಳಿಗೆ ಮೀಸಲಿರಿಸಿ ಮಕ್ಕಳ ಜೊತೆ ಮಕ್ಕಳಾಗೋಣ. ವಿಶ್ವೇಶ್ವರಯ್ಯನವರಿಗೆ ತಾಯಿಯೇ ಸಮಾಜಮುಖಿ ಕಾರ್ಯಗಳನ್ನು ಮಾಡಲು ಪ್ರೋತ್ಸಾಹಿಸಿದ್ದು, ಶಿವಾಜಿಯವರಿಗೆ ಕೂಡ ಆತನ ತಾಯಿಯೇ ರಾಷ್ಟ್ರಭಕ್ತಿಯನ್ನ, ಧೈರ್ಯ, ಸಾಹಸವನ್ನ ಕಲಿಸಿದ್ದು. ನೆಲಕ್ಕೆ ಬಿದ್ದ ಮಕ್ಕಳನ್ನ ತೆವಳಲು, ಕೂರಲು, ನಡೆಯಲು, ಆಗಸದೆತ್ತರಕ್ಕೆ ರೆಕ್ಕೆ ಕಟ್ಟಿ ಹಾರಲು ಕಲಿಸುವ ಗುರುವೇ ತಾಯಿ. ಇಷ್ಟೆಲ್ಲಾ ನೀಡುವ ತ್ಯಾಗಮಯಿ ತಾಯಿಗೆ ಮಕ್ಕಳು ನೀಡಬಹುದಾದ ಅತ್ಯುತ್ತಮ, ಅತ್ಯಮೂಲ್ಯ, ಅಮೋಘ ಉಡುಗೊರೆಯೆಂದರೆ ಆಕೆಯ ವೃದ್ಧಾಪ್ಯದಲ್ಲಿ ಊರುಗೋಲಾಗಿ ಆಸರೆಯಾಗುವುದು. ಇಂದು ತಾಯಿ ಕಾಲಗರ್ಭದೊಳಗೆ ಸಿಲುಕಿದ್ದಾಳೆ. ಕುಟುಂಬ, ಉದ್ಯೋಗ, ಆರ್ಥಿಕ ಹಿನ್ನಡೆ, ಆಕೆಯ ಆರೋಗ್ಯ ಇವೆಲ್ಲ ಬಂಧನಗಳಿಂದ ಸುಖ ಪ್ರಸವವಾಗಿ ಆರೋಗ್ಯವಂತ ತಾಯಿಯ ಜನನ ಇಂದು ಜಗತ್ತಿಗೆ ತುರ್ತು ಅಗತ್ಯವಿದೆ. ತನ್ನ ನರನಾಡಿಗಳಲ್ಲಿ ಪ್ರೀತಿ ವಾತ್ಸಲ್ಯದ ಸಂಚಾರ ಹರಿಬಿಡುವ ಎಲ್ಲಾ ತಾಯಂದರಿಗೆ ಕೋಟಿ ನಮನಗಳು. ತಾಯಂದಿರ ದಿನದ ಅಂಗವಾಗಿ ಇದುವರೆಗೂ ಕಾಲಗರ್ಭದೊಳಗೆ ತಾಯಿ ರೂಪಕ ಕೇಳಿದಿರಿ. ರಚನೆ ಶಿವಾನಿ ಯು, ಸಂಕಲನ MS ಭಾರತಿ, ನಿರ್ಮಾಣ TB ಲಸಿತಾ.